ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಮಾತಾಡಬೇಕು ಅಂತ ಬಂದು ಕೂತಿರುವಾಗ ಮಾತಾಡಬೇಕು. ಹೇಗೆ ಮಾತಾಡೋದು ಅನ್ನೋ ಲೆಕ್ಕಾಚಾರದಲ್ಲೇ ಕೂತ್ರೆ ಆಡೋ ಮಾತು ಮರ್ತು ಹೋಗುತ್ತೆ. ಮನುಷ್ಯ ಮಾತು ಮರೆತರೂ ಪರವಾಗಿಲ್ಲ, ಆದರೆ ಸಂಬಂಧಗಳನ್ನ ಮರೆಯಬಾರ್ದಲ್ಲನಪ್ಪ. ಮರೆಯೋ ಬುದ್ಧಿ ಈ ಮನೆಯವ್ರಿಗಿಲ್ಲ. ಮರೆತವರು ಅದರಿಂದ ಆಗ್ಬೋದಾದ ತೊಂದರೆಗಳನ್ನ ಅನುಭವಿಸಿ ಬಂದಿರೋದು ಕಣ್ಮುಂದೆ ಇದೆಯಲ್ಲ. ನಿಜಪ್ಪ, ಆದರೂ ಈ ಜನ್ಮಕ್ಕೆ ಇವಳೇ ಹೆಂಡತಿ ಅಂತ ನಿರ್ಧಾರ ಆದ್ಮೇಲೂ, ಅವಳು ಹೊಟ್ಟೆಲಿ ಈ ಮನೆಯ ಕುಡಿ ಬೆಳೀತಿದೆ ಅಂತ ಗೊತ್ತಾದ್ಮೇಲೂ ಅವಳು ಬೇಡ ಅಂತ ಹೇಳಿ ಇನ್ನೊಬ್ಳ ಕಡೆ ವಾಲೋದು ಎಷ್ಟು ಸರಿಪ್ಪ? ವಿವೇಕ, ನೀನು ಮತ್ತೆ ಮತ್ತೆ ಕೀರ್ತಿ ಪ್ರಶ್ನೆನ ಬೇರೆ ರೂಪದಲ್ಲಿ ತರ್ತಿದ್ಯ. ರೂಪ ಯಾವುದೇ ಆದರೂ ಕೊಡೋ ಉತ್ತರ ಒಂದೇ. ಆದರೆ ಆ ಉತ್ತರ ಕೀರ್ತಿ ಬಾಳನ್ನು ಹಾಳು ಮಾಡತ್ತಲ್ಲನಪ್ಪ. ರಾಘವನ ಬದುಕು ಚೆನ್ನಾಗಿದ್ದರೆ ಸಾಕು. ಅದರಲ್ಲಿ ವಸುಧಾ ಜೀವನನೂ ಸೇರಿದೆ, ಮರಿಬೇಡ. ಇದು ತಪ್ಪಲ್ಲನಪ್ಪ. ಆಗಿರ್ಬೋದು, ಆದರೆ ಈ ತಪ್ಪು ಇಬ್ಬರ ಜೀವನ ಸರಿ ಮಾಡ್ತಾ ಇದೆ ಅಲ್ವಾ? ತಪ್ಪು ಸರಿ ಆಗಬೇಕೇ ಹೊರತು ತಪ್ಪಿಂದ ಸರಿ ಆಗಬಾರ್ದು ಅನ್ನೋದು ಚಿಕ್ಕಂದಿನಿಂದ ನೀವೇ ನಮ್ಗೆ ಹೇಳ್ಕೊಟ್ರದಲ್ವೇನಪ್ಪ. ಆ ತಪ್ಪನ್ನು ಸರಿ ಮಾಡಿಕೊಳ್ಳೋಕೆ ಎಷ್ಟೋ ಅವಕಾಶಗಳು ಕೊಟ್ಟಾಗಲೂ ಅವರು ಬದಲಾಗದೆ ಹೋದರೆ ಆಗ ಈ ಮನೆ ಬೇರೆ ದಾರಿ ನೋಡ್ಕೋಬೇಕಾಗುತ್ತೆ. ನೋಡಿದೆ, ಅದಕ್ಕೆ ಇಡೀ ಮನೆ ಒಪ್ಪಿದೆ. ರಾಘವ ಕೀರ್ತಿ ಗರ್ಭಿಣಿ ಅಂತ ಹೇಳಿದಾಗ ನಾನು ಏನಾದರೂ ಮಾತಾಡಿದ್ನ? ನಿನ್ ಮನಸ್ಸು ಒಪ್ಪೋದಾದ್ರೆ ನೀನು ಹೋಗಿ ಕೀರ್ತಿನ ಕರ್ಕೊಂಬಾ ಅಂತ ಹೇಳಿದೆ. ಆಗ ಅವಳು ಒಪ್ಕೊಂಡು ಈ ಮನೆಗೆ ಬಂದಿದ್ರೆ ನಾನೇನಾದ್ರು ಬೇಡ ಅಂತಿದ್ದ? ಬರೋ ಆಸೆನೇ ತೋರಿಸ್ದೇ ಅವಳು ಕೊಟ್ಟ ಅವಕಾಶನ ಬೇಡ ಅಂತಂದ್ರೆ ಎಷ್ಟು ದಿನ ಅಂತ ಕಾಯಕ್ಕಾಗುತ್ತೆ ಮನೆ ಹೇಳು? ಅಲ್ಲ, ರಾಘವನ್ ಜೀವನ ನಾನು ಹಾಳು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡ. ಮನೆಯವರೆಲ್ಲ ರಾಘವ ವಸುಧಾ ಮದುವೆ ಪ್ರಸ್ತಾಪ ತಂದಾಗ ಮೊದಲು ಅವನ ಜೊತೆ ಮಾತಾಡಿ ಅಂದೊಂದು ನಾವು. ಆಮೇಲೂ ರಾಘವ ವಸುಧಾ ಇಬ್ಬರನ್ನು ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ಅವರಿಬ್ಬರ ನಿರ್ಧಾರ ತಿಳ್ಕೊಂಡು ಆಮೇಲೆ ಈ ತೀರ್ಮಾನ ತಗೊಂಡೇ ಹೊರತು ಆಸರೆ ಬಿದ್ದು ತಗೊಂಡ ತೀರ್ಮಾನ ಅಲ್ಲ. ಇದೆಲ್ಲ ನಿನಗೂ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಗೊತ್ತಪ್ಪ, ಆದರೂ ಇನ್ನೊಂದು ಪ್ರಯತ್ನ ಬಾಕಿ ಇದೆ ಅಂತ ನನಗನ್ನಿಸ್ತಾ ಇದೆ. ನನಗೇನೋ ರಾಘವನ ಮೊದಲನೇ ಪ್ರೀತಿ, ಮೊದಲನೇ ಹೆಂಡತಿ, ಹುಟ್ಟುತ್ತಿರೋ ಮೊದಲನೇ ಮಗುನ ಕಳ್ಕೋಬಾರ್ದು ಅಂತ ಅನ್ನಿಸ್ತಾ ಇದೆಪ್ಪ. ಇನ್ನು ಮುಂದೆ ಅವನ ಜೀವನದಲ್ಲಿ ಏನೇ ಬಂದರೂ ಕೂಡ ಅದು ಎರಡನೇದಾಗುತ್ತೆ. ಅಷ್ಟೇ ಅಲ್ಲ, ಆ ಎರಡನೇದರ ಮುಂದೆ ಮೊದಲ ನೆನಪು ಜೀವನ ಪರ್ಯಂತ ಪಾಪ ಪ್ರಜ್ಞೆಯಲ್ಲಿ ನರಳೋ ಹಾಗೆ ಮಾಡುತ್ತೆ. ನನ್ನ ಮಗ ಈ ಇಕ್ಕಟ್ಟಲ್ಲಿ ಸಿಕ್ಕಾಕೋಬಾರ್ದು ಅಂತ. ಅದೇ ಕಾರಣಕ್ಕೆ ರಾಘವನ ಕೀರ್ತಿ ಹತ್ರ ಪದೇ ಪದೇ ಕಳಿಸ್ತೆ. ಆದರೆ ಕೀರ್ತಿ ಬರೋಕ್ ಒಪ್ಲಿಲ್ಲ. ಅತ್ತಿಗೆಯನ್ನು ಕರ್ಕೊಂಡು ಹೋಗಿ ಮಾತಾಡಿದ್ರೆ ಆ ಮಾತು ಫಲ ಕೊಡಲಿಲ್ಲ. ಪಾಪ, ಅವಳ ಮನಸ್ಸಿನಲ್ಲಿ ನಾವು ಕತ್ತಿಡ್ದು ಆಚೆ ತಳ್ಳಿದ್ದನ್ನ ಅರಗಿಸ್ಕೊಳಕ್ಕಾಗ್ತಿಲ್ಲ ಅನ್ಸುತ್ತೆ. ಒಂದು ಸಣ್ಣ ಮಾತಿಗೆ ಮುಖ ಊದಿಸ್ಕೊಳ್ಳೋ ಜನರಿದ್ದಾರೆ. ಅಂಥದ್ರಲ್ಲಿ ಹೊಟ್ಟೆಯಲ್ಲಿ ಮಗು ಇಟ್ಕೊಂಡು ಒಂದು ಹೆಣ್ಣು ಮನೆಯಿಂದ ಆಚೆ ಬಿದ್ದಾಗ
ಎಷ್ಟು ನೋವಾಗಿರಬಹುದಪ್ಪ. ಆ ನೋವು ಅವಳ ಮನಸ್ಸಿನಲ್ಲಿ ಎಷ್ಟು ಸಿಟ್ಟನ್ನ ಹುಟ್ಟಾಕಿರ್ಬಹುದು. ಅವಳ ಸಿಟ್ಟಿಗೂ ನಾವು ಬೆಲೆ ಕೊಡ್ಬೇಕಲ್ವೇನಪ್ಪ? ಸಿಟ್ಟು ಸೇಡಾಗಬಾರದು. ಅದೇ ನಾನು ಹೇಳ್ತಿರೋದಪ್ಪ. ರಾಘವ ಹೋಗಿ ಕೀರ್ತಿನ ಕರೆದಾಗ ಬರಲಿಲ್ಲ ಅನ್ನೋ ಮಾತು ನಮಗೆ ಸೇಡಾಗಬಾರ್ದು. ಈಗ ಏನ್ ಮಾಡ್ಬೇಕು ಅಂತೀಯ? ಕಡೆ ಸರ್ತಿ ಹೋಗಿ ಕೀರ್ತಿ ಹತ್ರ ಮಾತಾಡೋಣಪ್ಪ. ಸರಿ, ನೀನ್ ಹೋಗಿ ಮಾತಾಡು. ನಾನು ಹೋಗಿ ಮಾತಾಡಿದ್ರೆ ಪ್ರಯೋಜನ ಇಲ್ಲಪ್ಪ. ನೀವು ಹೋಗಿ ಮಾತಾಡಿದ್ರೆ. ಏನೋ ಅಲ್ಲಪ್ಪ, ನಮ್ಮ ಮನೆ ಎಲ್ಲಾರ ಮಾತಿಗಿಂತ ಕೀರ್ತಿ ನಿಮ್ಮ ಮಾತಿಗೆ ತುಂಬಾ ಮರ್ಯಾದೆ ಕೊಡೋದು. ಅದು ನಿಮಗೆ ಗೊತ್ತು. ನೀವಿಷ್ಟಪಟ್ಟ ಹಾಗೆ ರಾಘವನ್ನ ನನ್ನಿಂದ ದೂರ ಮಾಡ್ಕೊತ ನೀವು ಕರೆದ್ರೆ ಕೀರ್ತಿ ಬಂದೇ ಬರ್ತಾಳಪ್ಪ. ಹಾಗಾದ್ರೆ ವೈದೇಹಿ ಮಾತನ್ನ ಪಕ್ಕಕ್ಕಿಡುವಂತೀಯ? ಅವಳು ಈ ಮನೆ ಮಗಳು ಕಣೋ. ನಾನ್ ನಿಮ್ಮ ಮಗನಪ್ಪ. ವೈದೇಹಿ ಕೇಳ್ತಿರೋದ್ರಲ್ಲಿ ಯಾವ ನ್ಯಾಯನೂ ಇಲ್ಲ. ಅವಳು ಮಗಳು ಬಾಳ ಹಾಳಾಗಿದೆ, ಗಂಡನ್ ಬಿಟ್ಟು ಬಂದಿದ್ದಾಳೆ ಅನ್ನೋ ನೋವು ನಮಗೂ ಗೊತ್ತು. ಆದ್ರೆ ಅದಕ್ಕೆ ನಾವೆಲ್ಲ ಸೇರಿ ಚೇತನ ಕರ್ಕೊಂಡು ಬಂದು ಅವ್ರ ಸಂಸಾರನ ಸರಿ ಮಾಡೋಣ. ಅದು ಸರಿಯಾದ ದಾರಿ. ಅದನ್ನು ಬಿಟ್ಟು ಚೇತನ್ನ ದೂರ ತಳ್ಳಿ ರಾಘವ ವಸುದನ್ನ ಮದುವೆ ಆಗೋದು ಅಂದ್ರೆ ಹೇಗಪ್ಪ? ಆದ್ರೆ ನನ್ನ ಮಗನ ವಿಷಯದಲ್ಲಿ ಕೆಟ್ಟಿರೋ ಸಂಬಂಧನ ರಿಪೇರಿ ಮಾಡ್ಬೇಕಷ್ಟೆ. ಸರಿಯಾಗಿ ಬರೀತಿಲ್ಲ ಅನ್ನೋ ಕಾರಣಕ್ಕೆ ಒಂದು ಪೆನ್ ಬಿಸಾಕಿ ಇನ್ನೊಂದು ಪೆನ್ ತರೋ ಹಾಗೆ ಸಂಬಂಧ ಏನು ಬಾಲ್ ಪೆನ್ ಕೆಟ್ಟೋಯ್ತೇನಪ್ಪ? ನನ್ನ ಮಗನಿಗೋಸ್ಕರ ನಿಮ್ಮ ಮಗ ನಿಮ್ಮ ಹತ್ರ ಕೇಳ್ಕೊತಾರೋ ಒಂದೇ ಒಂದು ಸಹಾಯ, ನೀವು ಒಂದು ಸಾರ್ತಿ ಕೀರ್ತಿ ಹತ್ರ ಮಾತಾಡಿ ಮನೆಗೆ ಬಾ ಅಂತ ಕರೀರಿ. ಹಾಗೂ ಅವಳು ಬರದೆ ಹೋದ್ರೆ ಆಮೇಲೆ ನೀವು ಅಂದುಕೊಂಡಾಗೆ ಆಗ್ಲಿ, ನಾನು ಯಾವುದೇ ಕಾರಣಕ್ಕೂ ಅಡ್ಡ ಬರಲ್ಲ. ನಾನು ನಿಮ್ಮ ಮಗನಾಗಿ ಇವತ್ತವರೆಗೂ ನಿಮ್ಮ ಹತ್ರ ಏನು ಕೇಳ್ಕೊಂಡಿಲ್ಲಪ್ಪ. ದಯವಿಟ್ಟು ಇದು ಒಂದು ಮಾತನ್ನ ನಡೆಸ್ಕೊಡಿ. ಏನು ನೈಟ್ ಎಫೆಕ್ಟ್ ಅಲ್ಲಿ ಫೋನ್ ಮಾಡಿದ್ಯಾ? ಹಾರ್ಟ್ ಫೇಲ್ ಆಗುವಂತ ವಿಷಯ ಏನು ಇಲ್ಲ ತಾನೆ? ಇರೋ ಸುದ್ದಿ ಸೌಂಡ್ ಮಾಡುತ್ತೋ ಸುಮ್ನಾಗತ್ತೋ ಅಂತ ಗೊತ್ತಾಗ್ತಾ ಇಲ್ಲಪ್ಪ. ಸೌಂಡ್ ಆದ್ರೆ ಅದಕ್ಕೆ ಕಾರಣ ನೀನಾಗಿರ್ತೀಯ ಅಲ್ವಾ? ಆದ್ರೆ ಇದ್ದಕ್ಕಿದ್ದಾಗೆ ಒಗ್ಗಟ್ಟಿನ ಮನೆ ಕೈಗೆ ನಗಾರಿ ಸಿಕ್ಕಾಗಿದೆ ಅಪ್ಪ. ಸೆಂಟಿಮೆಂಟ್ ಅನ್ನೋದು ಇವ್ರುಗಳಲ್ಲಿ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಮುಖದ ಮೇಲೆ ಉಗ್ದು ಅವಮಾನ ಮಾಡಿದ್ರು ಖರ್ಚಿಪ್ನಲ್ಲಿ ಬರೆಸ್ಕೊಂಡು ಸುಮ್ನಾಗ್ಬಿಡ್ತಾರೆ. ಏನಾಯ್ತು? ಈ ಮನೆಯವ್ರ ನಡವಳಿಕೆ, ಆಗ್ತಿರೋ ಚಟುವಟಿಕೆ, ಗೊತ್ತಿಲ್ಲದೆ ಆಗ್ತಿರೋ ಬದಲಾವಣೆಗಳನ್ನೆಲ್ಲ ನೋಡ್ತಿದ್ರೆ ಏನಾದ್ರೂ ಎಡವಟ್ಟಾಗ್ಬೋದೇನೋ ಅಂತ ಅನಿಸ್ತಾ ಇದೆ ಅಪ್ಪ. ಯಾರಿಂದಮ್ಮ? ಈ ರಾಘವನ ಅಪ್ಪ ಇದಾನಲ್ಲ ವಿವೇಕ, ಅವನಿಂದ. ಹೆಂಡತಿ ಸತ್ಮೇಲೆ ಆ ನೋವಲ್ಲೇ ಸಾಯ್ತಾ ಎಲ್ಲೋ ಕುಡ್ಕೊಂಡು ಹಾಳಾಗಿ ಹೋಗ್ತಾನೆ ಅನ್ಕೊಂಡ್ರೆ ಮಗನ್ ಕಿವಿ ಊದೋದಕ್ ಶುರು ಮಾಡಿದಾನೆ. ಮಗನೇ ಕೀರ್ತಿ ಬೇಡ ಅಂತ ಕೂತಿದ್ರು ನೀನ್ ಬೇಡ ಅನ್ನೋದ್ ಬೇಡ ಅಂತ ಬುದ್ಧಿವಾದ ಶುರು ಮಾಡಿದ್ದಾನೆ. ಮನೆಯವ್ರ ಮುಂದೆ ಎಲ್ಲ ಅದೇ ಶಂಕ ಊದ್ಕೊಂಡು ಕೂತಿದ್ದಾನೆ. ಹೋಗ್ಲಿ, ಆ ಮಾತು ಕೇಳೋರು ಯಾರಾದ್ರೂ ಆ ಮನೇಲಿದ್ದಾರಾ? ಎಲ್ಲಾ ಕಡೆ ಕೆಟ್ಟದನ್ನು ಮೊದ್ಲು ತಗೋತಾರೆ, ಒಳ್ಳೇದನ್ನ ಆಮೇಲೆ ತಗೋತಾರೆ. ಆದ್ರೆ ಇಲ್ಲಿ ಒಳ್ಳೇದನ್ನೇ ಮೊದ್ಲು ತಗೋತಾರೆ. ಅದೇ ಪ್ರಾಬ್ಲಮ್. ಹೋಗ್ಲಿ ಬಿಡಮ್ಮ, ಈಗ ಪ್ರಾಬ್ಲಮ್ ಏನು ಅದನ್ನಾದ್ರೂ ಸರಿಯಾಗಿ ಹೇಳೋ. ಕೀರ್ತಿ ಮನ್ಸನ್ನ ಹೇಗಾದ್ರೂ ಮಾಡಿ ಬದಲಾಯಿಸಿ ಕೀರ್ತಿನ ರಾಘವನ ಒಂದ್ ಮಾಡೋ ಪ್ರಯತ್ನ ಈ ವಿವೇಕ ಅನ್ನೋ ಅವಿವೇಕಿ ಮಾಡ್ತಾ ಇದ್ದಾನೆ.
ನಿನಗೆ ಗೊತ್ತಾ ಅಪ್ಪ, ಕೀರ್ತಿ ಹತ್ರ ಸಂಧಾನಕ್ಕೆ ಸೀತಾರಾಮಯ್ಯನ್ನೇ ಕಳಿಸೋ ಪ್ರಯತ್ನ ಬೇರೆ ಮಾಡ್ತಿದ್ದಾನೆ. ಅವನು ಈ ಜನ್ಮದಲ್ಲಿ ಕೀರ್ತಿ ಹತ್ರ ಹೋಗಲ್ಲ ಬಿಡು. ಹೇಗೆ? ಒಂದು ಸ್ಟ್ರಾಂಗ್ ಪಾಯಿಂಟ್ ವರ್ಕೌಟ್ ಮಾಡಿದ್ದೀನಮ್ಮ. ನೀನ್ ಅಲ್ಲಿ ಕೂತ್ಕೊಂಡು ಯಾವ ಪಾಯಿಂಟ್ ವರ್ಕೌಟ್ ಮಾಡೋದಕ್ಕೆ ಸಾಧ್ಯಪ್ಪ? ಈಗ ವರ್ಕೌಟ್ ಆಗಿರೋದೇ ಆ ಪಾಯಿಂಟ್. ನಿನಗೆ ಯಾವತ್ತಾದ್ರೂ ಪುರ್ಸೊತ್ತಾಗಿ ಬಿಡಿದ್ರೆ ಹೇಳ್ತೀನಿ ಬಿಡು. ಸದ್ಯಕ್ಕೆ ಅಪ್ಪ, ನಾನು ನಿನ್ಗೆ ಬೆಳಿಗ್ಗೆ ಫೋನ್ ಮಾಡ್ತೀನಿ. ಆಗಮ್ಮ, ಏನಾಯ್ತು? ಅಪ್ಪ, ಸೀತಾರಾಮಯ್ಯ ವಿವೇಕನ್ ರೂಮ್ಗೆ ಹೋಗ್ತಿದ್ದಾನೆ. ಏನ್ ವಿಷಯ ಅಂತ ತಿಳ್ಕೊಂಡು ನಾನು ನಿನ್ಗೆ ಬೆಳಿಗ್ಗೆ ಫೋನ್ ಮಾಡ್ತೀನಿ. ಫೋನ್ ಇಡು. ವಿವೇಕ, ವಿವೇಕ, ಅಪ್ಪ ನೀವ್ ಯಾಕೆ ಬರಕ್ ಹೋದ್ರಿ? ಮಾರುತಿ ಕೈಲಿ ಹೇಳಿ ಕಳ್ಸಿ, ನಾನೇ ಬರ್ತೀನಲ್ಲ. ಇರಲಿ, ನನಗೆ ಕೀರ್ತಿ ನಂಬರ್ ಬೇಕು. ಕೀರ್ತಿ ನಂಬರ್? ನೀ ಹೇಳಿದ್ದೆಲ್ಲ ಯೋಚನೆ ಮಾಡಿದೆ. ನೀ ಕೇಳಿದ್ದನ್ನ ಕೊಡಬೇಕು ಅನಿಸ್ತು. ಅದಕ್ಕೆ ಕೀರ್ತಿ ಹತ್ರ ಮಾತಾಡೋಣ ಅಂತ. ಅವಳದು ಕೀರ್ತಿದು ಮೊಬೈಲ್ ನಂಬರ್ ಇಲ್ಲ, ಅವಳು ಹಾಸ್ಟೆಲ್ ನಂಬರ್ ಇದೆ, ಅದಕ್ಕೆ ಫೋನ್ ಮಾಡ್ತೀನಿ. ಹಲೋ. ಹಲೋ, ನಾನು ಸೀತಾರಾಮಯ್ಯ ಅಂತ. ನಿಮ್ಮ ಹಾಸ್ಟೆಲ್ನಲ್ಲಿ ಕೀರ್ತಿ ಅಂತ ಇದ್ದಾಳಲ್ಲ, ಅವಳ ಹತ್ರ ಮಾತಾಡಬೇಕಾಗಿತ್ತು. ಕೊಡ್ತೀರಾ? ಅವ್ರು ನಿಮಗೆ ಏನಾಗಬೇಕು? ಹಲೋ ಹಲೋ, ಕೀರ್ತಿ, ಯಾರೋ ಸೀತಾರಾಮಯ್ಯ ಅಂತ. ಕೊಡು, ಏನಾಗಬೇಕು? ನನ್ನ ಪಾಲಿಂಗೆ. ಹಲೋ, ಹೇಳಿ. ಕೀರ್ತಿ, ನೀವು ಫೋನ್ ಮಾಡಿದ್ದು ತುಂಬಾನೇ ಸಂತೋಷ ಆಯ್ತು. ಹೇಗಿದ್ದೀರಿ? ಕಾಲು ನೋವು ಅಂತಿದ್ರಂತೆ, ವಾಸಿ ಆಯ್ತಾ? ಕೀರ್ತಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ. ಮಾತಾಡಿ. ಆಹಾ, ಫೋನ್ನಲ್ಲಮ್ಮ, ಎದುರಿಗೆ ನಿಂತು ಮಾತಾಡಬೇಕು. ಎದುರಿಗೆ ನಿಂತಾಗ್ತಾನೆ ಮಾತುಗಳನ್ನು ಮೀರಿದ ಭಾವನೆಗಳು ಗೊತ್ತಾಗೋದು. ಆಯ್ತು, ಎಲ್ಲಿಗೆ ಬರ್ಲಿ ಹೇಳಿ? ನಾಳೆ ಬೆಳಿಗ್ಗೆ ದುರ್ಗಾದೇವಿ ದೇವಸ್ಥಾನದ ಹತ್ರ ಬಾ. ನಾನು ಅಲ್ಲಿಗೆ ಬರ್ತೀನಿ, ಆಯ್ತಾ? ಹಾ, ಬರ್ತೀನಿ. ಆಯ್ತು. ಸರಿ, ಆಯ್ತು. ಮಾವಯ್ಯ ಫೋನ್ ಮಾಡಿದ್ದಾರೆ ಅಂದ್ರೆ ರಾಘವೇ ಫೋನ್ ಮಾಡ್ತಿರ್ಬೇಕು. ಅಂದ್ರೆ ಅಂದ್ರೆ ನಾಳೆ ಮಾವಯ್ಯ ನನ್ನ ಹತ್ರ ಮಾತಾಡಿ ನನ್ನನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ನಾವಿಬ್ರು ಮತ್ತೆ ವಾಪಸ್ ಮನೆಗೆ ಹೋಗ್ತೀವಿ. ಮಾವಯ್ಯನ ಮನೆಗೆ ಹೋಗ್ತೀವಿ, ರಾಘವ ಜೊತೆ ಇರ್ತೀವಿ. ಹಲೋ. ಥ್ಯಾಂಕ್ಸ್ ಅಪ್ಪ. ವಿವೇಕ, ಈ ಮನಸ್ಸು ಅನ್ನೋದು ಎಷ್ಟು ವಿಚಿತ್ರ ನೋಡು. ಯಾವುದೋ ಒಂದನ್ನ ತಪ್ಪು ಅನ್ಕೊಂಡಿರುತ್ತೆ, ಮತ್ತೆ ಅದನ್ನೇ ಸರಿ ಅಂತ ಒಪ್ಕೊಳ್ಳೋದು ಶುರು ಮಾಡ್ಬಿಡುತ್ತೆ. ಅರ್ಥನೇ ಆಗೋದಿಲ್ಲ. ಎಂಥ ಅನುಭವಿಸ್ತಾನೋ ನಾಳೆ ಅನ್ನೋದ್ರ ಮುಂದೆ ಹೊಸಬಾಣಿ. ಇವತ್ತು ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಕೀರ್ತಿ, ನೀನೇನು ಯೋಚನೆ ಮಾಡಬೇಡಮ್ಮ. ನೀನು ನಮ್ಮ ಮನೆಗೆ ಬಂದೇ ಬರ್ತೀಯ. ಹಲೋ ಅಪ್ಪ, ಬೆಳಿಗ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಮತ್ತ್ಯಾಕೆ ಫೋನ್ ಮಾಡಿದೆ? ಅಯ್ಯೋ, ನೀನೇನೋ ಬೆಳಗ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಆದ್ರೆ ವಿಷಯ ಏನು ಅಂತ ತಿಳ್ಕೊಳ್ದೆ ಇದ್ರೆ ನನ್ನ ತಲೆ ಸಿಡ್ದೋಗುತ್ತೆ. ರಾತ್ರಿ ಖಂಡಿತ ನಂಗೆ ನಿದ್ದೆ ಬರಲ್ಲ. ಅಪ್ಪ, ನಾಳೆ ಬೆಳಿಗ್ಗೆ ಸೀತಾರಾಮಯ್ಯ ದೇವಸ್ಥಾನದ ಹತ್ರ ಹೋಗ್ತಿದ್ದಾನೆ. ದೇವಸ್ಥಾನಕ್ಕ? ಯಾಕಮ್ಮ, ಸೀತಾರಾಮಯ್ಯನಿಗೆ ಅಷ್ಟು ಬೇಗ ದೇವಸ್ಥಾನ ಮುಂದೆ ಭಿಕ್ಷೆ ಎತ್ತೋ ಪರಿಸ್ಥಿತಿ ಬಂದ್ಬಿಡ್ತಾ? ಅಯ್ಯೋ ಇಲ್ಲಪ್ಪ, ಅವನು ಹೋಗ್ತಿರೋದು ಕೀರ್ತಿನ ಭೇಟಿ ಮಾಡೋದಕ್ಕೆ. ಇದು ಸಾಧ್ಯ ಆಗದೆ ಇರೋ ಮಾತು.
ಅವನು ಕೀರ್ತಿನ ಭೇಟಿ ಮಾಡೋಕ್ ಸಾಧ್ಯನೇ ಇಲ್ಲ ಬಿಡು. ಸಾಧ್ಯ ಆಗಿದೆ ಅಪ್ಪ. ಅವನ್ ಮಗ ವಿವೇಕ ಇದಾನಲ್ಲ, ಅಪ್ಪನ್ಗೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದಾನೆ. ಈ ಮುದುಕ ಹೋಗಿ ಕರೆದ್ರೆ ಖಂಡಿತ ಕೀರ್ತಿ ಬಂದೇ ಬರ್ತಾಳೆ. ಎಡವಟ್ಟಾಗುತ್ತಲ್ಲಮ್ಮ, ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಹೋಗೋದನ್ನ ತಡೆಯೋದಕ್ಕೂ ಆಗ್ತಾ ಇಲ್ಲ. ನೀನ್ ಅವನ್ನ ಹೋಗೋದನ್ನ ತಡೆಯಕ್ಕಾಗ್ಲಿಲ್ಲಮ್ಮ, ಆದ್ರೆ ನಾನು ಮುಂದೆ ಆಗೋದನ್ನ ಖಂಡಿತ ತಡಿತೀನಿ. ಹೇಗೆ? ನಿಮ್ಮ ಅಪ್ಪ ನಾನು ಇನ್ನು ಬದುಕಿದ್ದೀನಮ್ಮ. ನಾನು ಬದುಕಿರೋವರೆಗೂ ನಿನಗೆ ಯಾವ ಟೆನ್ಷನ್ ಬರೋಕ್ ಬಿಡಲ್ಲ. ಡೋಂಟ್ ವರಿ. ಈಗ ನೀನ್ ಏನ್ ಮಾಡ್ತೀಯ ಹೇಳಪ್ಪ? ಹೇಳಲ್ಲ, ಮಾಡ್ಬಿಟ್ಟು ಬಂದು ಹೇಳ್ತೀನಿ. ಸೀತಾರಾಮಯ್ಯ ಕೀರ್ತಿನ ಭೇಟಿ ಮಾಡ್ತಿರೋ ದೇವಸ್ಥಾನ ಯಾವುದು ಅಂದೆ? ಇವತ್ತು ನಿಮ್ ತಾತ ಬರ್ತಿದ್ದಾರೆ, ನನ್ನನ್ನ ಮಾತಾಡ್ಸಕ್ ಬರ್ತಿದ್ದಾರೆ. ನನಗ್ ಗೊತ್ತು ಅವ್ರು ಬರ್ತಿರೋದು ನಿನ್ನನ್ನು ವಿಚಾರಿಸೋಕೆ ಅಂತ. ಸಿಟ್ಟು ಕಡಿಮೆ ಆಗಿದೆ ಅನ್ಸುತ್ತೆ, ಮತ್ತೆ ನನ್ನನ್ನು ನಿನ್ನನ್ನು ಹೋಗ್ತಾರೆ ಅನ್ಸುತ್ತೆ. ತಾತ ತುಂಬಾ ಒಳ್ಳೆಯವರು ಗೊತ್ತಾ? ಏನು ಅವತ್ತು ಸಿಟ್ಟಲ್ಲಿ ಆ ರೀತಿ ಮಾತಾಡಿರ್ತಾರಷ್ಟೇ. ಅಷ್ಟೇ ಅಲ್ಲ, ಈಗ ಅವರು ನನ್ನ ಹಾಸ್ಟೆಲ್ಗೆ ಫೋನ್ ಮಾಡಬೇಕು ಅಂದ್ರೆ ಆ ನಂಬರ್ ಯಾರು ಕೊಟ್ಟಿರ್ಬೇಕು? ನಿಮ್ಮಪ್ಪ ರಾಘವ್ ಕೊಟ್ಟಿರ್ಬೇಕು. ಅಂದಮೇಲೆ ಮನೇಲಿ ಏನೋ ಮಾತುಕತೆ ಆಗಿರ್ಬೇಕು. ನಿಮ್ಮಪ್ಪಂಗೆ ನನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಕಂದ. ಯಾಕಂದ್ರೆ ನಮ್ಮಿಬ್ರು ಪ್ರೀತಿ ಅಷ್ಟು ಗಟ್ಟಿಯಾದ್ದು ಗೊತ್ತಾ? ನೋಡಿದ್ಯಾ, ಮಂಗಳಾರತಿ ನಡೀತಿದೆ ಅಂದ್ರೆ ಶುಭ ಸೂಚನೆ. ಇವತ್ತು ಕಾಲ ನಮ್ಮ ಪರವಾಗಿ ಕೆಲಸ ಮಾಡ್ತಿದೆ ಕಂದ. ಎಲ್ಲ ಒಳ್ಳೇದಾಗುತ್ತೆ. ಮತ್ತೆ ನಾವು ಒಗ್ಗಟ್ಟು ಕುಟುಂಬನ ಸೇರ್ತೀವಿ. ಹೌದು, ಎಲ್ಲ ಒಳ್ಳೇದಾಗುತ್ತೆ. ಆರೋಗ್ಯವಾಗಿದ್ದೀಯಮ್ಮ? ಹಾ, ಚೆನ್ನಾಗಿದ್ದೀನಿ. ಮಗು ಆರೋಗ್ಯವಾಗಿದೆಯಂತೆ, ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀನಿ. ಆರೋಗ್ಯ ಮುಖ್ಯ. ಅದು ದೇಹಕ್ಕೂ ಬೇಕು, ಮನಸ್ಸಿಗೂ ಬೇಕು. ಮನಸ್ಸೊಂದು ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿರುತ್ತೆ. ಆದರೆ ನಾವು ಅದನ್ನೇ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಈಗ ಕೀರ್ತಿ ಮನೆಯಲ್ಲಿ ಏನೇನೋ ಆಗಿ ಹೋಗಿದೆ. ಅದು ಆಗ ಹೋಯ್ತು, ಮುಗಿದು ಹೋಯ್ತು ಅನ್ಕೊಂಬಿಡ. ಆಗಿದ್ದನ್ನ ಇಟ್ಕೊಂಡು ಎಲ್ಲರನ್ನೂ ನೋಡ್ತಾ ಹೋದ್ರೆ ಅವರು ಬದಲಾಗಿರೋದು ನಮ್ಗೆ ಗೊತ್ತಾಗೋದೇ ಇಲ್ಲ. ನಾವು ವಾಸ್ತವನ ಕಳ್ಕೋಬೇಕಾಗತ್ತೆ. ಕೀರ್ತಿ, ಸ್ವಲ್ಪ ಇಲ್ಲಿ ಬಾಮ್ಮ, ಆಮೇಲೆ ಬೇಕಾದ್ರೆ ಅವ್ರ ಹತ್ರ ಮಾತಾಡಿವಂತೆ. ನಿನ್ನ ಹತ್ರ ಅರ್ಜೆಂಟ್ ಆಗಿ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಬಾಮ್ಮ. So